ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಅಂತ ನಡೆಸ್ತಾರೆ. ಕಳೆದ ವರ್ಷ ತೇಜಸ್ವಿ ಅವರ ಮನಮೋಹಕ ಕಲ್ಪನೆಯನ್ನು ಇಟ್ಕೊಂಡು ಫ್ಲವರ್ ಶೋ ಅನ್ನು ಮಾಡಿದ್ರು. ಆದರೆ ಇವತ್ತು ನಾವು ನೋಡೋದಾದ್ರೆ ಗಂಗರ ಸಾಮ್ರಾಜ್ಯದ ಥೀಮನ್ನು ಇಟ್ಕೊಂಡು ಅವರ ಇತಿಹಾಸವನ್ನು ಆಧರಿಸಿ ಹೂವಿನ ಮೂಲಕ ಅಲಂಕಾರ ಮಾಡಲಾಗಿದೆ. ಒಟ್ಟು 35 ಲಕ್ಷ ಅಧಿಕ ಹೂಗಳಿಂದ ಗಂಗರ ಸಾಮ್ರಾಜ್ಯ ಕಂಗೊಳಿಸ್ತಾ ಇರೋದನ್ನ ನಾವು ಕೂಡ ನೋಡಬಹುದು. ಇಲ್ಲಿ ಒಟ್ಟು 130ಕ್ಕೂ ಹೆಚ್ಚು ಅಪರೂಪದ ಹೂಗಳ ತಳಿಗಳನ್ನು ಪ್ರದರ್ಶನ ಮಾಡಲಾಗ್ತಿದೆ. ಹಾಗೆ ನಾವಿಲ್ಲಿ ನೋಡಬಹುದು ಗಂಗ ಸಾಮ್ರಾಜ್ಯದ ರಾಜನಾಗಿದ್ದಂತಹ ಕೊಂಗಣಿ ವರ್ಮ ಅವರ ಪ್ರತಿಮೆಯನ್ನು ಕೂಡ ಇಟ್ಟಿರೋದನ್ನ ನಾವು ನೋಡಬಹುದು. ಇಲ್ಲಿ ಕೂಡ ನಾವು ಹಲವಾರು ತರಹದ ಹೂಗಳನ್ನ ಕೂಡ ನೋಡಬಹುದಾಗಿದೆ. ರಾಷ್ಟ್ರಕೂಟರು ಮತ್ತು ಗಂಗರ ನಡುವೆ ನಡೆದಂತಹ ಯುದ್ಧ ಸಂಗತಿಗಳನ್ನ ತೋರ್ಪಡಿಸುವಂತಹ ಕಾರ್ಯ ಕೂಡ ಮಾಡಲಾಗಿದೆ. ಹಾಗೆ ಇಲ್ಲಿರುವಂತಹ ಶಾಸನಗಳಾಗಿರಬಹುದು, ಇಲ್ಲಿ ಗಂಗರು ಯಾವ ತರ ಆಳ್ವಿಕೆ ಮಾಡ್ತಿದ್ರು, ಗಂಗರ ಕಾಲದಲ್ಲಿ ಯಾವ ತರದ ಆಳ್ವಿಕೆ ನಡೀತಿತ್ತು, ಅಲ್ಲಿ ಯಾವ ತರದ ಸಂದರ್ಭಗಳು ಎದುರಾಗಿತ್ತು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮುಬಿನಾ ಬಾನು, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.